ಭಾರತೀಯ ಸೇನಾ ದಿನದ ಬಗ್ಗೆ ಕೆಲವು ಪ್ರಮುಖಾಂಶಗಳನ್ನು ನೋಡೋಣ. ನಾವು ಪ್ರತಿ ವರ್ಷ ಜನವರಿ 15ರಂದು ಸೇನಾ ದಿನವನ್ನು ಆಚರಿಸ್ತೇವೆ ಅಲ್ವಾ? ಆದರೆ ಯಾಕೆ ಇದೇ ದಿನಾಂಕ? ಯಾಕಂದ್ರೆ ಇದರ ಹಿಂದೆ ನಮ್ಮ ಸೇನೆಯ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಐತಿಹಾಸಿಕ ಘಟನೆ ಇದೆ. ಹಾಗಿದ್ರೆ ಈ ದಿನದ ವಿಶೇಷತೆ ಏನು? ಬನ್ನಿ, 3 ಮುಖ್ಯ ಅಂಶಗಳಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಧಿಕಾರದ ಹಸ್ತಾಂತರ. ಇದೇ ದಿನ ಅಂದರೆ ಜನವರಿ 15, 1949ರಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಮೊದಲ ಭಾರತೀಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ್ರು. ಇದು ಸುಮ್ಮನೆ ಅಧಿಕಾರ ಬದಲಾವಣೆ ಆಗಿರಲಿಲ್ಲ, ನಮ್ಮ ದೇಶದ ರಕ್ಷಣೆಯ ಜವಾಬ್ದಾರಿಯನ್ನ ನಾವೇ ಪೂರ್ತಿಯಾಗಿ ವಹಿಸಿಕೊಂಡ್ವಿ ಅನ್ನೋದಕ್ಕೆ ಇದೊಂದು ಬಲವಾದ ಸಂಕೇತವಾಗಿತ್ತು. ಎರಡನೇದಾಗಿ ಈ ದಿನದ ಮಹತ್ವ. ಇದು ಬರೀ ಇತಿಹಾಸ ನೆನಪಿಸ್ಕೊಳ್ಳೋ ದಿನ ಅಲ್ಲ, ನಮಗೋಸ್ಕರ ನಮ್ಮ ಗಡಿ ಕಾಯೋಕೆ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ನಮ್ಮ ವೀರ ಸೈನಿಕರ ಧೈರ್ಯ, ತ್ಯಾಗ ಮತ್ತು ಸೇವೆಗೆ ಒಂದು ಸಲಾಂ ಹೇಳೋ ದಿನ. ಕೊನೆಯದಾಗಿ ಇಂದಿನ ಆಚರಣೆಗಳು.